ಗುರುಭ್ಯೋ ನಮಃ. ಅಭ್ಯಾಂಜನತಿಮ್ರಾಂಜನ ಜ್ಞಾನಾಂಜನಶಲಾಕೆಯ ಚಕ್ಷರಂ ನೀಲತಮಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರುಭ್ಯೋ ನಮಃ. ಮಾತ್ರೇ ನಮಃ. ಪಿತೃದೇವೋ ನಮಃ. ನಾವು ಹಿಂದಿನ ವಿಡಿಯೋದಲ್ಲಿ ನಕ್ಷತ್ರಗಳನ್ನು ಎಷ್ಟು ಸಾಲುಗಳಾಗಿ ಎಷ್ಟೆಷ್ಟು ಅಂತ ವಿಂಗಡಣೆ ಮಾಡಿರೋದನ್ನು ನೋಡಿದ್ದೀರಾ. ಮತ್ತು ನಕ್ಷತ್ರಗಳ ಅಧಿಪತಿಗಳು ಯಾರು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ತಾರಾಬಲಗಳು ಒಳ್ಳೆಯ ತಾರಾಬಲಗಳು ಯಾವುವು, ಆಗದೇ ಇರುವಂತಹ ತಾರಾಬಲಗಳು ಯಾವುವು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗಿನ ವಿಡಿಯೋದಲ್ಲಿ ತಾರಾಬಲಗಳು ನೋಡೋದು ಹೇಗೆ, ತಾರಾಬಲಗಳನ್ನು ಹೇಗೆ ನೋಡಬೇಕು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋವನ್ನು ನಾವು ನೋಡೋಣ. ತಾರಾಬಲಗಳನ್ನು ಹೇಗೆ ನೋಡಬೇಕು ಅಂತಂದರೆ, ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ನಮಗೆ ಒಳ್ಳೆಯದಾಗಬೇಕಾದ್ರೆ ತಾರಾಬಲಗಳು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ನಾವು ತಾರಾಬಲಗಳನ್ನು ನೋಡುತ್ತೇವೆ. ಕೆಲವೊಂದು ತಾರಾಬಲಗಳು ಕೆಟ್ಟದಾಗಿರುವಂತಹ ತಾರಾಬಲಗಳು ಇರುತ್ತವೆ. ಅಂಥ ತಾರಾಬಲಗಳನ್ನು ನಾವು ಬಳಸಿದ್ದಾದಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ನಮಗೆ ಯಾವುದೇ ರೀತಿಯ ಒಳ್ಳೆಯದೇ ಆಗೋದಿಲ್ಲ, ಎಲ್ಲ ಅಶುಭವಾಗಿ ನಡೆಯುತ್ತವೆ ಕಾರ್ಯಗಳಂತ ತಿಳಿಸ್ಬೋದು. ನಕ್ಷತ್ರಗಳ ಹೊಂದಾಣಿಕೆಯನ್ನು ಕೂಡ ನಾವು ನೋಡ್ಬೋದು. ಅದು ಹೇಗೆ ಅಂತಂದರೆ, ಈ ಹೊತ್ತಿನ ನಕ್ಷತ್ರ ಯಾವ ರೀತಿ ನೋಡಬೇಕು ಎಂಬುದರ ಬಗ್ಗೆ ನಾನು ಈಗ ತಿಳಿಸ್ಕೊಡುತ್ತೇನೆ. ಆ ನಕ್ಷತ್ರ ಮತ್ತು ನಿಮ್ಮ ರಾಶಿ ನಕ್ಷತ್ರಕ್ಕೆ ಯಾವ ತಾರಾಬಲ ಬರುತ್ತೆ ಎಂಬುದನ್ನು ಕೂಡ ನಾನು ಈಗ ತಿಳಿಸ್ಕೊಡುತ್ತೇನೆ. ನೋಡೋಣ ಈ ತಾರಾಬಲಗಳನ್ನು. ಅದಕ್ಕೆ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಮಗೆ ತುಂಬ ಸಂತೋಷವಾಗುತ್ತೆ. ನೀವು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸುತ್ತೀರಾ ಅಂತ ನಾನು ಕಾದು ನೋಡುತ್ತಿರುತ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೂಡ ನಾನು ಹಾರೈಸುತ್ತೇನೆ. ಈಗ ನಾವು ನಕ್ಷತ್ರಗಳನ್ನು ಮತ್ತು ತಾರಾಬಲಗಳನ್ನು ನೋಡುವುದನ್ನು ಈಗ ತೋರಿಸ್ಕೊಡುತ್ತೇನೆ, ನೋಡೋಣ. ಮತ್ತು ಗಾಡಿ ಯಾವುದಾದ್ರೂ ವೆಹಿಕಲನ್ನು ಯಾರಾದರೂ ತೆಗಿಬೇಕಾದರೆ ಆ ಗಾಡಿಗಳ ನಂಬರುಗಳು ಯಾವ ರೀತಿ ಇದ್ದರೆ ಒಳ್ಳೆಯದು, ಯಾವ ರೀತಿ ಇದ್ದರೆ ಕೆಟ್ಟದ್ದು, ಯಾವ ತಾರಾಬಲ ಬಂದರೆ ಒಳ್ಳೆಯದಾಗಿರುತ್ತೆ, ಯಾವ ತಾರಾಬಲ ಬಂದರೆ ಕೆಟ್ಟದ್ದಾಗಿರುತ್ತೆ ಅಂತ ಅದನ್ನು ಕೂಡ ನಾನು ಈಗ ತಿಳಿಸ್ಕೊಡುತ್ತೇನೆ, ನೋಡೋಣ ಬನ್ನಿ. ಈಗ ನಾವು ನಕ್ಷತ್ರಗಳನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾವು ನೋಡೋಣ. ತಾರಾಬಲವನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ಕೂಡ ನೋಡೋಣ. ತಾರಾಬಲ ಹೇಗೆ ಕಂಡುಹಿಡಿಯಬೇಕು ಅನ್ನೋದು ನಾನು ಹೀಗೆ ಹೇಳ್ಕೊಡ್ತಾ ಇದ್ದೀನಿ. ತಾರಾಬಲ ಹೇಗೆ ಕಂಡುಹಿಡಿಯಬೇಕು, ತಾರಾಬಲ ಏನಕ್ಕೆ ಉಪಯೋಗ ಅಂತಂದರೆ, ಯಾರಾದರೂ ಒಂದು ಹುಡುಗಿಯಾಗಲಿ ಹುಡುಗನಾಗಲಿ ಮದುವೆಗಳಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಮದುವೆಗಳಿಗೆ ತಾರಾಬಲ ಒಂದು ಬಟ್ಟೆ ತರೋದಾಗಲಿ ಮದುವೆಗೆ, ಇಲ್ಲ ಮುಹೂರ್ತದ ಬಟ್ಟೆ ತರೋದಾಗಲಿ, ಇಲ್ಲ ಹುಡುಗಿಗೆ ಮಾಂಗಲ್ಯ ತರೋದಾಗಲಿ, ಈ ರೀತಿ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಶುಭ ಕೆಲಸ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಹೊತ್ತಿನ ಈಗ ನಾವು ಯಾವುದಾದ್ರೂ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೋಬೇಕು. ಆ ಡೇಟ್ಗೆ ನಮಗೆ ಒಳ್ಳೆಯ ದಿನ, ಒಳ್ಳೆಯ ನಕ್ಷತ್ರ ಇದೆಯಾ ಇಲ್ಲವ ಅನ್ನೋದನ್ನು ನಾವು ನೋಡಬೇಕಾದ್ರೆ ತಾರಾಬಲ ನೋಡಬೇಕು. ಆ ತಾರಾಬಲ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ, ನೋಡಿ. ಹಿಂದಿನ ನಕ್ಷತ್ರ ಅಂತಂದರೆ ನೋಡಿ, 6ನೇ ತಾರೀಕು, ಇವತ್ತು 6ನೇ ತಾರೀಕು
ಶನಿವಾರ, 6ನೇ ತಾರೀಕು ಶನಿವಾರ. ನೋಡಿ, ಕ್ಯಾಲೆಂಡ್ರು ಬೆಂಗಳೂರು ಮುದ್ರಣಾಲಯ ಕ್ಯಾಲೆಂಡ್ರು. ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಿಗುವಂಥದ್ದು ಕ್ಯಾಲೆಂಡರ್ ಆಗಿದೆ. ನೋಡಿ, ನಕ್ಷತ್ರಗಳು ದಿನವಹಿ ನಕ್ಷತ್ರ ಅಂತಂದರೆ ಇಂದಿನ ನಕ್ಷತ್ರ ಅಂದರೆ ಪ್ರತಿ ದಿನಾಂಕಕ್ಕೂ ಪ್ರತಿಯೊಂದು ದಿನಕ್ಕೂ ಒಂದೊಂದು ನಕ್ಷತ್ರ ಚೇಂಜ್ ಆಗ್ತಾ ಇರುತ್ತೆ. ಆ ನಕ್ಷತ್ರಗಳನ್ನು ನಾವು ನೋಡ್ಕೋಬೇಕು. ಈಗ ಇಂದಿನ ನಕ್ಷತ್ರ ಅಂತಂದರೆ ಇವತ್ತು ಸಾಟರ್ಡೆ ಅಂದರೆ ಶನಿವಾರ 6ನೇ ತಾರೀಕಾಗಿದೆ. ಶನಿವಾರ 6ನೇ ತಾರೀಕು ಯಾವ ನಕ್ಷತ್ರ ಇದೆ? ಶತಭಿಷ ನಕ್ಷತ್ರ. ನೋಡಿ, ಇಲ್ಲ ದಿನವಹಿ ನಕ್ಷತ್ರ ಅಂತ ಕಾಲಮ್ ಇರುತ್ತೆ. ಇದು ಶತಭಿಷ ನಕ್ಷತ್ರ ಆಗಿದೆ. ಮತ್ತು 7ನೇ ತಾರೀಕು ಭಾನುವಾರ ಯಾವುದಾಗಿದೆ? ನೋಡಿ, ಪೂರ್ವಭಾದ್ರ ನಕ್ಷತ್ರ ಅಂದರೆ ಪೂಬ ಅಂತಂದರೆ ಪೂರ್ವಭಾದ್ರ ನಕ್ಷತ್ರ. ನೋಡಿ, ಇಲ್ಲಿ ಮಂಗಳವಾರ ಯಾವ ನಕ್ಷತ್ರ ಆಗಿದೆ? 2ನೇ ತಾರೀಕು ಪೂಷ ಅಂತ ಹಾಕಿದ್ದಾರೆ, ಅಂದರೆ ಪೂರ್ವಷಾಢ ನಕ್ಷತ್ರ ಅಂತ. 3ನೇ ತಾರೀಕು ಬುಧವಾರ ಯಾವುದಾಗಿದೆ? ನೋಡಿ, ಉಷ ಅಂತ ಹಾಕಿದ್ದಾರೆ. ಅಂದರೆ ಉತ್ತರಾಷಾಢ ಅಂತ ಅರ್ಥ, ಉತ್ತರಾಷಾಢ ನಕ್ಷತ್ರ. ಇವು ನಕ್ಷತ್ರಗಳು. ಈಗ ನಾವು 6ನೇ ತಾರೀಕು ಶನಿವಾರದ ನಕ್ಷತ್ರವನ್ನು ನೋಡೋಣ. ಶತಭಿಷ ನಕ್ಷತ್ರ ಅಂತ ಇಟ್ಕೊಳ್ಳೋಣ. ಈಗ ಒಂದು ಹುಡುಗಿಯ ನಕ್ಷತ್ರ ಅಂತಂದರೆ ಮದುವೆ ಹೆಣ್ಣಾಗಿರುತ್ತಾಳೆ ಅಂತ ಇಟ್ಕೊಳ್ಳಿ. ಆ ಮದುವೆಯ ಹೆಣ್ಣಿನ ನಕ್ಷತ್ರ ಚಿತ್ತಾ ನಕ್ಷತ್ರ ಅಂತ ಇರುತ್ತೆ. ಆ ಚಿತ್ತಾ ನಕ್ಷತ್ರ ಆಗಿರುವಂತಹ ಹೆಣ್ಣಿಗೆ ನಾವು 6ನೇ ತಾರೀಕು ಇವತ್ತು ಶತಭಿಷ ನಕ್ಷತ್ರ ಆಗಿರುತ್ತೆ. ಈಗ ಈ ಚಿತ್ತಾ ನಕ್ಷತ್ರಕ್ಕೂ ಶತಭಿಷ ನಕ್ಷತ್ರಕ್ಕೂ ತಾರಾಬಲ ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ಹೇಗೆ ನೋಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಚಿತ್ತಾ ನಕ್ಷತ್ರ ಹುಡುಗಿಯ ನಕ್ಷತ್ರ ಚಿತ್ತಾ ಆಗಿರೋದರಿಂದ ನೋಡಿ, ಈ ಕಾಲಮ್ಸನ್ನು ನಾನು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಬರೆದು ಅವುಗಳನ್ನು ಗಟ್ ಮಾಡಿರ್ತೀರ ಅಂತ ನಾನು ನಂಬಿದ್ದೀನಿ. ನೋಡಿ, ಗ್ರಹಗಳು, ತಾರಾಬಲಗಳು ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಹುಡುಗಿಯ ನಕ್ಷತ್ರ ಚಿತ್ತಾ ನಕ್ಷತ್ರ ಆಗಿದೆ ಅಂತ ಇಟ್ಕೊಳ್ಳಿ. ಈಗ 6ನೇ ತಾರೀಕು ಶತಭಿಷ ನಕ್ಷತ್ರ ಆಗಿದೆ. 6ನೇ ತಾರೀಕು ಅಂತಂದರೆ ನೋಡಿ, ಶತಭಿಷ ನಕ್ಷತ್ರ ಆಗಿದೆ. ಈಗ ಚಿತ್ತಾ ನಕ್ಷತ್ರದಿಂದ ನಾವು ಶತಭಿಷ ನಕ್ಷತ್ರ ತನಕ ಎಣಿಸೋಣ. 1 2 3 4 5 6 7 8 9 10 11 ಆಯಿತು. ಈಗ 11ನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. 10 ಮೇಲೆ 9 ಮೇಲೆ ಯಾವುದೇ ನಂಬರ್ ಬಂದರೂ ಕೂಡ ಅದನ್ನು ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಈಗ 11 ಅಂತಂದರೆ = 1 + 1 ಅಂತ ಅರ್ಥ. ಈಕ್ವಲ್ 1 + 1 = 2 ಆಗಿದೆ ಅಲ್ವಾ? 2 ಆಗಿದೆ. ಈ 2ನೇದು ಯಾವ ತಾರಾಬಲ ಈಗ ನೋಡೋಣ. ನೋಡಿ, ತಾರಾಬಲಗಳು ನಿಮ್ಗೆ ಈಗಾಗಲೇ ಬರೆಸಿದ್ದೀನಿ. 2ನೇದು 1, 2ನೇದು ಯಾವುದು? ಸಂಪತ್ತಾರ ಆಗಿದೆ. ಸಂಪತ್ತಾರ ಅಂತಂದರೆ ಆವತ್ತಿನ ದಿನ ಅವರಿಗೆ ಒಳ್ಳೆಯದು ಅಂತ, ಶುಭ ತಾರ ಅಂತ ಆಗಿದೆ. ಆವತ್ತಿನ ದಿನ ಅವರು ಯಾವುದೇ ಬಟ್ಟೆ ಆಗಲಿ, ಮಾಂಗಲ್ಯ ಆಗಲಿ, ಯಾವುದೇ ಥರದ ಒಂದು ಹೊಸ ಶುಭ ಕಾರ್ಯವನ್ನು ಅವರು ಆ ಹುಡುಗಿ ನಕ್ಷತ್ರದಲ್ಲಿ, ಆವತ್ತಿನ ದಿನವಹಿ ನಕ್ಷತ್ರದಲ್ಲಿ ಮಾಡ್ಬೋದಾಗಿದೆ. ಈ ರೀತಿ ನಾವು ತಾರಾಬಲ ನೋಡಬೇಕು. ಇನ್ನೊಂದನ್ನು ನಾನು ಉದಾಹರಣೆಗೆ ಹೇಳ್ಕೊಡ್ತೀನಿ. ಈಗ ಹುಡುಗರ ನಕ್ಷತ್ರ ರೇವತಿ ನಕ್ಷತ್ರ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಹುಡುಗನ ನಕ್ಷತ್ರ ಮದುವೆ ಗಂಡು, ಹುಡುಗನ ನಕ್ಷತ್ರ ರೇವತಿ ನಕ್ಷತ್ರ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಈ ರೇವತಿ ನಕ್ಷತ್ರದಲ್ಲಿ ಅವರು ಹುಡುಗಂದು ಮತ್ತು ಅವರು ಏನಂತಾರಂತಂದರೆ, ನಾನು 14ನೇ ತಾರೀಕು ಹೋಗಿ ಭಾನುವಾರ ನನಗೆ ಟೈಮ್ ಇರುತ್ತೆ, ನಾನು ಭಾನುವಾರ ಹೋಗಿ ನಾನು ಹೊಸ ಬಟ್ಟೆಯನ್ನು ತೆಗೆಯುತ್ತೇನೆ ಮದುವೆಗೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆವತ್ತಿನ ನಕ್ಷತ್ರ ಯಾವುದು ಅಂತಂದರೆ ಆರಿದ್ರ ನಕ್ಷತ್ರ ಆಗಿರುತ್ತೆ. 14ನೇ ತಾರೀಕು ಭಾನುವಾರ ಆರಿದ್ರ ನಕ್ಷತ್ರ ಆಗಿರುತ್ತೆ. ಈಗ ಹುಡುಗನ ನಕ್ಷತ್ರ ರೇವತಿ ನಕ್ಷತ್ರದಿಂದ ಆರಿದ್ರ ನಕ್ಷತ್ರ ತನಕ ಅಂದರೆ 14ನೇ ತಾರೀಕು ನೋಡಿ, ಆರಿದ್ರ ನಕ್ಷತ್ರ ಆಗಿರೋದರಿಂದ ಭಾನುವಾರ ಅವರಿಗೆ ಅನುಕೂಲ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಈಗ ಆರಿದ್ರ ನಕ್ಷತ್ರ ತನಕ ನಾವು ಎಣಿಸಬೇಕು. ರೇವತಿಯಿಂದ
ಆರಿದ್ರ ನಕ್ಷತ್ರ ತನಕ ಎಣಿಸೋಣ. ನೋಡಿ, ರೇವತಿ 1, ಅಶ್ವಿನಿ 2, ಭರಣಿ 3, ಕೃತಿಕಾ 4, ರೋಹಿಣಿ 5, ಮೃಗಶಿರ 6, ಆರಿದ್ರ 7 ಆಗಿರುತ್ತೆ. ಅಂದರೆ 7 ಆಯಿತು. 9ರ ಒಳಗೆ 7ನೇದು ಬಂದಿದೆಯಲ್ಲ, 9ರ ಮೇಲೆ ಆದರೆ ಡಬಲ್ ನಂಬರ್ಸ್ ಬರುತ್ತೆ, ಅದನ್ನು ನಾವು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, 7ನೇ ನಂಬರ್ ಬಂದಿರೋದ್ರಿಂದ ನೋಡಿ, ರೇವತಿ ನಕ್ಷತ್ರ ಮತ್ತು ಆರಿದ್ರ ನಕ್ಷತ್ರ ತನಕ ಎಣಿಸಿದಾಗ ನಂಬರ್ 7 ಬಂತು. ಈ 7ನೇ ನಂಬರ್ ಏನಾಗಿದೆ ಅಂತಂದರೆ ನೈದನ ತಾರ ಆಗಿದೆ. ನೈದನ ತಾರ ಅಂತಂದರೆ ಆ ದಿನದ ತಾರ ಸರಿಯಾಗಿಲ್ಲ, ತಾರಾಬಲ ಸರಿಯಿಲ್ಲ. ಯಾಕಂದರೆ ಇದು ಮರಣಕ್ಕೆ ಸಂಬಂಧಪಟ್ಟಂತಹ ತಾರ ಆಗಿದೆ, ಮರಣಕ್ಕೆ ಸಂಬಂಧಪಟ್ಟಂತಹ ತಾರ ಆಗಿದೆ. ಆದ್ದರಿಂದ ಆವತ್ತಿನ ದಿನ ಯಾವುದೇ ಶುಭ ಕಾರ್ಯ ಮಾಡಬಾರದು. ಈ ರೀತಿ ನೀವು ತಾರಾಬಲಗಳನ್ನು ನೋಡ್ಬೋದು. ಈಗ ನೀವು ಒಳ್ಳೆ ಗಾಡಿನ ತಗೋಬೇಕು. ಆ ಗಾಡಿ ತಗೊಂಡ್ರೆ ನನಗೆ ಒಳ್ಳೆಯದಾಗುತ್ತಾ ಇಲ್ವಾ ಅನ್ನೋದು ಕೂಡ ತಮಗೆ ಆತಂಕ ಇರುತ್ತೆ. ಅದರಿಂದ ಯಾವ ಗಾಡಿ ನಂಬರನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ಈಗ ನಾನು ಕೆಲವೊಂದು ಎಕ್ಸಾಂಪಲ್ ಕೊಡುತ್ತೇನೆ. ನೋಡಿ ಇಲ್ಲಿ 6220 ಅಂದರೆ 6220. ಈ ರೀತಿ ಗಾಡಿ ನಂಬರ್ ಯಾವುದಾದ್ರೂ ವೆಹಿಕಲ್ ನಂಬರ್ ಇರುತ್ತೆ. ಇದನ್ನು ನಾವು ನೋಡಿ ಈ ರೀತಿ 6 + 2 + 2 + 0 ಇದನ್ನು ನಾವು ಪ್ಲಸ್ ಮಾಡ್ಕೋಬೇಕು. ಆಗ ಇದನ್ನೆಲ್ಲ ಕೂಡಿದಾಗ 10 ಆಗುತ್ತೆ. ಮತ್ತು 9ರ ಮೇಲೆ ಬಂದಾಗ ನಾವು ಮತ್ತೆ ಅದನ್ನು ಪ್ಲಸ್ ಮಾಡಬೇಕಾಗುತ್ತೆ. ನೋಡಿ, ಆ 10ಅನ್ನು 1 + 0 = 1 ಅಂತಂದರೆ ಇದು ಒಳ್ಳೆಯದಲ್ಲ. ಯಾಕಂದರೆ ಜನ್ಮತಾರ ಆಗಿರುತ್ತೆ. ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ನೋಡಿ, 1ನೇದು ಯಾವ ತಾರ ಆಗಿದೆ? ಜನ್ಮತಾರ ಆಗಿದೆ. ಈಗ ನಾವು 2ನೇ ಎಕ್ಸಾಂಪಲನ್ನು ನೋಡೋಣ. ನೋಡಿ, 4, 3, 2, 8 ಈ ರೀತಿ ಬರುತ್ತೆ ನಂಬರ್ ಅಂತ ಇಟ್ಕೊಳ್ಳಿ. ಈಗ ಈ ನಂಬರ್ಸನ್ನೆಲ್ಲ ನಾವು ಹ್ಯಾಡ್ ಮಾಡ್ಕೊಳ್ಳೋಣ. 4 + 3 + 2 + 8 ಈ ನಂಬರ್ಸನ್ನು ನಾವು ಈ ರೀತಿ ಪ್ಲಸ್ ಮಾಡಿಕೊಂಡು ಅದನ್ನು ಕೂಡಿದಾಗ 17 ಬರುತ್ತೆ. ಮತ್ತೆ 17ಅನ್ನು ನಾವು ಪ್ಲಸ್ ಮಾಡ್ಕೋಬೇಕು. 1 + 7 = 8 ಬರುತ್ತೆ. 8 ಅಂತಂದರೆ ಇದು ಒಳ್ಳೆಯ ತಾರ ಆಗಿದೆ, ಅಂದರೆ ಮಿತ್ರ ತಾರ ಆಗಿರುತ್ತೆ. ಆ ಗಾಡಿ ನಿಮಗೆ ಯಾವತ್ತೂ ತುಂಬ ಒಳ್ಳೆಯ ಫ್ರೆಂಡ್ ಆಗಿ ಉಳಿಯುತ್ತೆ ಅಂತ ಅರ್ಥ. ಈಗ 3ನೇದನ್ನು ನಾವು ನೋಡೋಣ. ನೋಡಿ, 8ನೇದು ಯಾವ ತಾರ ಆಗಿದೆ? ಈಗ ನಾವು ನೋಡಿದ್ದು ಮಿತ್ರ ತಾರ ಆಗಿದೆ. ಅರ್ಥ ಆಯಿತಾ? ಈಗ 3ನೇದನ್ನು ನಾವು ನೋಡೋಣ. 8, 2, 2, 2 ಈಗ ಬಂದಿದೆ. ಇದನ್ನು 8 + 2 + 2 + 2 ಈ 4ಅನ್ನು ಕೂಡಿದಾಗ 14 ಆಗುತ್ತೆ. ಈ 14ಅನ್ನು ಮತ್ತೆ 1 + 4 = 5 ಆಗುತ್ತೆ. ಈ 5 ನಂಬರು ಒಳ್ಳೆಯದಲ್ಲ, ಯಾಕಂದರೆ ಇದು ಪ್ರತ್ಯುತ್ತರ ಆಗಿದೆ. ನೋಡಿ, ಈಗ ನಾವು ನೋಡೋಣ. 5ನೇ ನಂಬರು ಯಾವುದಾಗಿದೆ? ಪ್ರತ್ಯುತ್ತರ. ಇದು ಒಳ್ಳೆಯ ನಂಬರು ಅಲ್ಲ. ಈ ರೀತಿ ಗಾಡಿಗಳನ್ನು ನೀವು ತಗೊಂಡಾಗ ಒಳ್ಳೆಯ ತಾರಾಬಲದಲ್ಲಿ ತಗೊಂಡ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗಿರುತ್ತೆ. ಇಲ್ಲಾಂದರೆ ಆಕ್ಸಿಡೆಂಟ್ಗಳಾಗೋದು, ಇಲ್ಲ ಗಾಡಿನ ಮಾರಿಕೊಳ್ಳೋದು ಈ ರೀತಿ ಆಗುತ್ತೆ. ಆದ್ದರಿಂದ ನೀವು ಒಳ್ಳೆಯ ಗಾಡಿ ನಂಬರನ್ನು ನೋಡಿ ಸೆಲೆಕ್ಷನ್ ಮಾಡ್ಕೊಂಡು ತೆಗೆದುಕೊಂಡ್ರೆ ಒಳ್ಳೆಯದು. ಗಾಡಿ ನಂಬರ್ಗಳನ್ನು ಸರಿಯಾದನ್ನು ಆರಿಸ್ಕೊಂಡು ಯಾವ ತಾರಾಬಲದಲ್ಲಿದ್ದರೆ ಒಳ್ಳೆಯದು ಅಂತ ಆರಿಸ್ಕೊಂಡು ತಾವು ತೆಗೆದುಕೊಂಡರೆ ಅತ್ಯುತ್ತಮ ಅಂತ ನಾನೇ ಹೇಳುತ್ತೇನೆ. ಯಾಕಂದರೆ ಎಕ್ಸಾಂಪಲ್ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಕೆಲವೊಂದು ತಾರಾಬಲಗಳಲ್ಲಿ ತೆಗೆದುಕೊಂಡಿರುವಂತಹ ಗಾಡಿಗಳಲ್ಲಿ ಎಷ್ಟೋ ಜನ ಬಿದ್ದು ಗಾಯಗಳು ಮಾಡಿಕೊಂಡು ಪ್ರಾಣಗಳು ಅಪಾಯದ ತನಕ ಹೋಗಿ ಬದುಕಿರೋರು ಇದ್ದಾರೆ. ಅದಕ್ಕಾಗಿ ನಾನು ಆ ಗಾಡಿಗಳ ವಿಷಯದ ಬಗ್ಗೆ ನಾನು ಎಂಥ ಗಾಡಿಗಳನ್ನು ಎಂಥ ನಂಬರ್ಗಳನ್ನು ತೆಗೆದುಕೋಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಅದಕ್ಕಾಗಿ ತಾವು ಯಾರಾದರೂ
ಗಾಡಿಗಳನ್ನು ತೆಗೆದುಕೋಬೇಕಾದ್ರೆ ನೋಡಿ ತೆಗೆದುಕೊಂಡರೆ ಒಳ್ಳೆಯದು. ಮುಂದಿನ ವಿಡಿಯೋಕ್ಕೆ ನಾವು ಮುಂದಿನ ಶನಿವಾರ ನಾನು ವಿಡಿಯೋವನ್ನು ಬಿಡುತ್ತೇನೆ. ಅಷ್ಟರ ತನಕ ತಾವು ಈಗ ನಾನು ಹೇಳಿಕೊಟ್ಟಿರುವ ಪಾಠವನ್ನು ನೀಟಾಗಿ ಕಲಿತು ನನಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನನಗೆ ಕಮೆಂಟ್ ಮೂಲಕನೂ ತಿಳಿಸ್ಬೋದು. ನಿಮಗೆ ಇನ್ನು ಏನಾದರೂ ಹೇಳ್ಕೊಡ್ಬೇಕು ಅಂತಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು. ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಇವತ್ತು ಮುಂದಿನ ವಿಡಿಯೋ ಶನಿವಾರನೇ ನೋಡೋಣ.